ನಾವು ನೋಡ್ತೇವೆ. ಆಸೆಗಳು ಅಂತನ್ನುವ ಪಾಶ, ಪಾಶ ಅಂದ್ರೆ ಹಗ್ಗ. ಮನುಷ್ಯನಿಗೆ ಎಷ್ಟು ಆಸೆಗಳು ಒಂದೆರಡಲ್ಲ, ಶತೈಹಿ, ನೂರು 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 ಆಸೆಗಳಿಂದ ಇವನು ಆಸೆಗಳೆಂಬ ಹಗ್ಗದಿಂದ ಕಟ್ಟಲ್ಪಟ್ಟು 100 ದಿಕ್ಕಿನಲ್ಲಿ ಎಳೆಯಲ್ಪಡ್ತಾ ಇರ್ತಾನೆ. ಇನ್ನು ಇವನಿಗೆ ಜೀವನದಲ್ಲಿ ಶಾಂತಿ ಸಮಾಧಾನ ಹೇಗೆ ಸಿಗ್ಲಿಕ್ಕೆ ಸಾಧ್ಯ? ಆದ್ದರಿಂದ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇವಾತ್ಮನಾ ತುಷ್ಟ ಸ್ಥಿತ ಪ್ರಜ್ಞಸ್ತದೋಚ್ಯತೆ. ಈಗ ಬಹಳ ಜನ ಭಕ್ತರು ಒಂದು ಪ್ರಶ್ನೆ ಕೇಳ್ತಾರೆ, ಆಸೆಗಳನ್ನು ಇಟ್ಕೊಳ್ಬಾರ್ದು ಅಂತ ಹೇಳಿದ್ರೆ ಜೀವನ ನಡೆಯೋದು ಹೇಗೆ ಅಂತ ಪ್ರಶ್ನೆ ಕೇಳ್ತಾರೆ. ನಾವು ಇಲ್ಲಿ 2 ಭಾಗ ಮಾಡ್ಕೊಳ್ಬೇಕು. ಜೀವನಾವಶ್ಯಕ ವಸ್ತುಗಳು, ಆಸೆಗಳು. ನಿಜವಾಗಿ ಹೇಳ್ಬೇಕಾ, ಜೀವನಾವಶ್ಯಕ ವಸ್ತುಗಳು ಬಹಳ ಕಡಿಮೆ ಇವೆ. ಇವನು ಆಸೆಗಳಿಂದಾಗಿ ಪ್ರತಿಯೊಂದನ್ನು ಜೀವನಕ್ಕೆ ಅವಶ್ಯಕ ಅಂತ ಕೂಡಿ ಇಡ್ತಾನೆ. ಪರಿಣಾಮ ದುಃಖಕ್ಕೆ ಒಳಗಾಗ್ತಾನೆ. ಆ ರಾಜನಿಗೆ ನಮ್ಮ ಹಾಗೇನೆ ಶಾಂತಿ ಇಲ್ಲ. ಅವನು ಡಂಗುರ ಬಾರಿಸ್ತಾನೆ. ಶಾಂತಿಯನ್ನು ಪಡ್ಕೊಳ್ಳೋದು ಹೇಗೆ ಅಂತ ನನಗೆ ಹೇಳಿಕೊಟ್ಟವರಿಗೆ ನಾನು ಬಹಳ ದುಡ್ಡು ಕೊಡ್ತೇನೆ. ರಾಜ ಅಲ್ವಾ, ಅವನು ಎಷ್ಟು ಬೇಕಷ್ಟು ದುಡ್ಡು ಕೊಡ್ತಾನೆ. ಆಗ್ಬಹುದು. ಎಲ್ಲರೂ ಬಂದು ಒಂದೊಂದು ಉಪಾಯ ಹೇಳಿದ್ರು. ರಾಜನಿಗೆ ಒಪ್ಪಿಗೆ ಆಗಲಿಲ್ಲ. ಕೊನೆಗೆ ಒಬ್ಬ ಸಾಧು ಬಂದು ಹೇಳ್ತಾನೆ, ರಾಜ, ನಿಮಗೆ ಮನಃಶಾಂತಿ ಬೇಕಿದ್ರೆ ಯಾರು ಶಾಂತಿಯಿಂದ ಇದ್ದಾರಲ್ಲ ಅವರ ಬಟ್ಟೆಯನ್ನು ನೀನು ಹಾಕು, ಆಗ ನಿನ್ಗೆ ಶಾಂತಿ ಸಿಗತ್ತೆ. ರಾಜನಿಗೆ ಆಶ್ಚರ್ಯ ಅನ್ನಿಸ್ತು, ವಿಚಿತ್ರನೂ ಅನ್ನಿಸ್ತು. ಹೀಗೂ ಇದೆಯಾ, ಆಗ್ಬಹುದು ಅಂತ ರಾಜ ಸೈನಿಕರನ್ನು ಕಳಿಸಿ ಪ್ರತಿಯೊಬ್ಬರನ್ನು ಕೇಳಿದ, ನೀನ್ ಶಾಂತಿಯಿಂದ ಇದ್ದೀಯಾ? ಪ್ರತಿಯೊಬ್ಬರು ತಮ್ಮ ಡ್ರೆಸ್ ಬೇಕಿದ್ರೆ ಕೊಡ್ಲಿಕ್ಕೆ ತಯಾರಿದ್ದಾರೆ, ಆದ್ರೆ ಯಾರಿಗೂ ಶಾಂತಿ ಇಲ್ಲ. ರಾಜನಿಗೆ ಆಶ್ಚರ್ಯ ಆಗಿ ಹೋಯ್ತು. ಅವನನ್ಕೊಂಡಿದ್ದ ಅವನಿಗಷ್ಟೇ ಅಶಾಂತಿ ಆಗಿದೆ ಅಂತ. ನೋಡಿದ್ರೆ ಎಲ್ಲರ ಮನೆ ದೋಸೆಯೂ ತೂತು, ಎಲ್ರಿಗೂ ಅಶಾಂತಿ, ಎಲ್ರಿಗೂ ಅತೃಪ್ತಿ. ಕೊನೆಗೆ ಯಾರು ಸಿಗಲ್ವಾ ಏನು ಮನಃಶಾಂತಿಯಿಂದ ಇರುವಂತಹ ವ್ಯಕ್ತಿ ಅಂತ ರಾಜ ಚಿಂತಿತನಾದಾಗ, ಆ ರಾಜ್ಯದ ಗಡಿಯ ಹೊರಗಡೆ ಒಂದು ಕೊಳ ಇರುತ್ತೆ. ಕೊಳದ ದಂಡೆಯ ಮೇಲೆ ಒಂದು ಕಟ್ಟೆ ಇರುತ್ತೆ. ಆ ಕಟ್ಟೆಯ ಮೇಲೆ ಒಬ್ಬ ವ್ಯಕ್ತಿ ಮಲಗಿರ್ತಾನೆ. ಅವನನ್ನು ರಾಜ ಭಟರು ಎಬ್ಬಿಸ್ತಾರೆ. ಎಬ್ಬಿಸಿ ಕೇಳ್ತಾರೆ, ನೀನ್ ಶಾಂತಿಯಿಂದ ಇದ್ದೀಯೇನಪ್ಪ? ಅವನು ಹೇಳ್ತಾನೆ, ಹೌದು, ನಾನು ಸಂತೋಷವಾಗಿದ್ದೇನೆ, ನಾನು ಶಾಂತಿಯಿಂದ ಇದ್ದೇನೆ, ನನಗೇನೂ ಚಿಂತೆ ಇಲ್ಲ, ಏನೂ ತಲೆಬಿಸಿ ಇಲ್ಲ. ಹಾಗಾದ್ರೆ ನಮ್ಮ ರಾಜನಿಗೆ ನಿನ್ನ ಡ್ರೆಸ್ ಬೇಕು, ಕೊಡು ಅಂತ ಸೈನಿಕರು ಕೇಳಿದ್ರು. ಅವನು ಹೇಳ್ತಾನೆ, ನನ್ನ ಹತ್ರ ಡ್ರೆಸ್ ಇಲ್ಲವೇ ಇಲ್ಲ, ಅವನ್ ಡ್ರೆಸ್ ಹಾಕೊಂಡೇ ಇಲ್ಲ. ಏನು, ಎಲ್ಲಿಯವರೆಗೆ ನಾವು ಆಸೆಗಳು ಅನ್ನುವ ಬಟ್ಟೆಯನ್ನು ಹಾಕೊಂಡಿರ್ತೇವೋ, ಮನಸ್ಸಿಗೆ ಆಸೆಗಳು ಅನ್ನುವ ಬಟ್ಟೆಯನ್ನು ಹಾಕಿಕೊಂಡಿರುತ್ತೇವೆಯೋ, ಅಲ್ಲಿಯವರೆಗೆ ನಮಗೆ ಶಾಂತಿ ಇಲ್ಲ.